ಧರ್ಮಸ್ಥಳದ ಕಾಡಿನಲ್ಲಿ ಅಸ್ಥಿಪಂಜರ ರಾಶಿ ಇದೆ ಎಂದು ಬುರುಡೆ ಗ್ಯಾಂಗ್ ಬುರುಡೆ ಬಿಡ್ತಿದ್ರೆ ಇತ್ತ ಉತ್ತರ ಕನ್ನಡದ ಅರಣ್ಯದಲ್ಲಿ ನೂರಾರು ಎಲುಬುಗಳು ಜೊತೆಗೆ ನೂರಾರು ಬುರುಡೆಗಳು ಪತ್ತೆಯಾಗಿವೆ. ಪೊಲೀಸರು ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಭಟ್ಕಳ ಅರಣ್ಯದಲ್ಲಿ ಗೋವುಗಳ ನರಮೇಧ, ನೂರಾರು ಗೋವುಗಳ ಅಸ್ಥಿಪಂಜರ ಪತ್ತೆ, ಪೊಲೀಸರಿಂದ ತನಿಖೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಮುಗದಂ ಕಾಲೋನಿ ಬಳಿಯ ಅರಣ್ಯ ಇಲಾಖೆಗೆ ಸೇರಿದ ಬೆಳ್ನೆ ಅರಣ್ಯದ ಸರ್ವೆ ನಂಬರ್ 74ರ ಜಾಗದಲ್ಲಿ ನೂರಾರು ಗೋವುಗಳ ಕಳೇಬರದ ರಾಶಿಯೇ ಪತ್ತೆಯಾಗಿದೆ. ಸ್ಥಳೀಯರು ಈ ಕಾಡಿನ ಭಾಗದಲ್ಲಿ ರಾಶಿ ಬಿದ್ದ ಗೋವುಗಳ ಅಸ್ಥಿ ಪಂಜರವನ್ನ ನೋಡಿ ಹಿಂದೂ ಕಾರ್ಯಕರ್ತರಿಗೆ ಮಾಹಿತಿ ನೀಡಿದ್ದಾರೆ. ಅವರು ಸ್ಥಳಕ್ಕೆ ಆಗಮಿಸಿ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ. ಇದನ್ನ ತಿಳಿತಾ ಇದ್ದಂತೆ ರಾಶಿ ಬಿದ್ದಿದ್ದ ಅಸ್ಥಿ ಪಂಜರಗಳನ್ನು ಆ ಸ್ಥಳದಿಂದ ಅನಾಮಿಕ ವ್ಯಕ್ತಿಗಳು ಬೇರೆಡೆ ಸಾಗಿಸುವ ವೇಳೆ ಅವಸರದಲ್ಲಿ ಪಕ್ಕದಲ್ಲಿದ್ದ ಪುರಸಭೆಯ ವೇಸ್ಟ್ ಡಂಪಿಂಗ್ ಟ್ಯಾಂಕ್ಗೂ ಅಸ್ಥಿ ಪಂಜರಗಳನ್ನ ಹಾಕಲಾಗಿದೆ. ಇನ್ನು ಭಟ್ಕಳದಲ್ಲಿ ನಿರಂತರ ಗೋವಧೆ ನಡೀತಾ ಇರೋ ಬಗ್ಗೆ ಹಿಂದೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದು, ಅಕ್ರಮವಾಗಿ ಗೋವುಗಳನ್ನ ಭಟ್ಕಳಕ್ಕೆ ತಂದು ವಧಿಸಲಾಗುತ್ತಿದೆ, ಇದಕ್ಕೆ ಪೊಲೀಸ್ ಇಲಾಖೆಯೂ ಸೇರಿಕೊಂಡಿದೆ ಎಂದು ಆರೋಪ ಮಾಡಿದ್ದಾರೆ. 2-3 ದಿವಸದ ಹಿಂದಿನಿಂದ ಮುಗದಂ ಕಾಲೋನಿ ಗುಡ್ಡದ ಮೇಲೆ ದನದ ಎಲುಬು, ಚರ್ಮಗಳು, ಇನ್ನಿತರ ವಸ್ತುಗಳು ಕಂಡು ಬಂದಿರ್ತದೆ. ಆ ದೃಷ್ಟಿಯಿಂದ ಅದು ಎಲ್ಲ ಕಡೆ ಹರಡಿದೆ. ಅದು ಆ ಮಾಂಸ ಮತ್ತು ಮೂಳೆಗಳು ಎಲ್ಲ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಸಣ್ಣ ಸಣ್ಣ ಕೆರೆಗಳಿದೆ, ಬಾವಿಗಳಿದೆ. ಆ ನೀರು ಕಲುಷಿತವಾಗ್ತಾ ಇದೆ. ರೋಗ ರುಜಿನಗಳು ಹರಡುವಂತ ಸಾಧ್ಯತೆಗಳು ಹೆಚ್ಚಿದೆ. ಅರಣ್ಯ ಇಲಾಖೆಯ ಅದಕ್ಕೆ ಆಸ್ಪದ ಕೊಟ್ಟಿದೆಯಾ ಅನ್ನೋ ಬಗ್ಗೆ ಯಕ್ಷ ಪ್ರಶ್ನೆ. ಅರಣ್ಯ ಇಲಾಖೆಯವರು ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದಾರ? ಇಷ್ಟೆಲ್ಲ ಗೊತ್ತಿದ್ದು ಅರಣ್ಯ ಇಲಾಖೆ ಕಣ್ಣು ಮುಚ್ಚಾಲೆ ಆಟ ಆಡ್ತಾ ಇದೆ. ಅರಣ್ಯ ಇಲಾಖೆ ತುರ್ತು ಕ್ರಮ ಕೈಗೊಳ್ಳಬೇಕನ್ನು ಈ ಮೂಲಕ ತಿಳಿಸ್ಕೊಳ್ತೇನೆ. ಮೊದಲು ಪೊಲೀಸರು ಇದು ಹಳೆಯ ವಿಡಿಯೋ ಅಂತ ಘಟನೆಯನ್ನ ತಳ್ಳಿ ಹಾಕಿದ್ರು. ಆದರೆ ಘಟನೆಯ ಸೂಕ್ಷ್ಮತೆ ಅರಿತ ಪೊಲೀಸರು, ಅರಣ್ಯ ಇಲಾಖೆ, ಪುರಸಭೆ ಅಧಿಕಾರಿಗಳು, ಪಶು ವೈದ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ರು. ಇನ್ನು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗೋವುಗಳ ವಧೆ ಆಗಿರೋದನ್ನ ಮನಗಂಡು ಭಟ್ಕಳ ಶಹರ ಠಾಣೆಯಲ್ಲಿ ಉಪ ವಲಯ ಅರಣ್ಯಾಧಿಕಾರಿ ದೂರನ್ನ ನೀಡಿದ್ದು ಪ್ರಕರಣ ದಾಖಲಾಗಿದೆ. ಭಟ್ಕಳ ಶಹರ ಪೊಲೀಸ್ ಠಾಣೆ ಸಂಬಂಧಪಟ್ಟಂಗೆ 2 ವಿಡಿಯೋಗಳು ವೈರಲ್ ಆಗ್ತಾ ಬರ್ತಾ ಇದೆ. ಅದರದ್ದು ಸಂಬಂಧಪಟ್ಟಂಗೆ ಭಟ್ಕಳದ ಮುಗ್ದಂ ಕಾಲೋನಿ ಗುಡ್ಡದಲ್ಲಿ ಅದು ಫಾರೆಸ್ಟ್ ಸರ್ವೆ ನಂಬರ್ 74ರಲ್ಲಿ ಅರಣ್ಯ ಇಲಾಖೆಗೆ ಸೇರಿದ ಜಾಗದಲ್ಲಿ ಮೂಳೆಗಳು ಇದ್ದೆ ಅಂತ ಬಂದಿದ್ದು ಪ್ರಕರಣ ಒಂದು ದಾಖಲಾಗಿದೆ. ಇದೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿದ್ದ ವರದಿ ಮೇಲೆ ನಾವು ಒಂದು ಕಂಪ್ಲೇಂಟ್ ದಾಖಲೆ ಮಾಡಿದ್ದೀವಿ. ಇದರಲ್ಲಿ ಪ್ರಥಮವಾಗಿ ಕಂಡು ಬಂದಿದ್ದಲ್ಲಿ ಆ ಸ್ಥಳದಲ್ಲಿ 2 ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿದಲ್ಲಿ ಒಂದು ವಿಡಿಯೋ ಅದೊಂದು ಅಸರ್ಟನ್ ಮಾಡಬೇಕಾಗತ್ತೆ ಯಾವಾಗಿಂದ ಅದು ಅನ್ನೋದು. ಇನ್ನೊಂದು ವಿಡಿಯೋ ಇರೋದು ಅದು ರೀಸೆಂಟ್ ಆಗಿದ್ದಲ್ಲಿ ಸ್ಟೇಷನ್ ಅವರು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಅದರಲ್ಲಿ ಇದ್ದಿದ್ದ ಐಟಮ್ಸ್ ವೆಟನರಿ ಡಾಕ್ಟರ್ ಸಮೇತ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಇದ್ದಿದ್ದು ಬೋನ್ಸ್ಗಳನ್ನು ಸೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ಮುಂದೆ ತನಿಖೆ ನಡೆಸಿದ್ದಾರೆ. ಒಟ್ಟಾರೆ ಹೀಗೆ ನೂರಾರು ಗೋವುಗಳ ಹತ್ಯೆ ನಡೆಸಿ ಮಾಂಸ ಭಕ್ಷಿಸಿ ಕಾಡಿನಲ್ಲಿ ಬಿಸಾಡಿದ್ದು ಯಾರು ಎಂಬ ಪ್ರಶ್ನೆಗೆ ಉತ್ತರ ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ನವೀನ್, ಪಬ್ಲಿಕ್ ಟಿವಿ, ಕಾರವಾರ.